ಏನ್ ಸಣ್ಣಮ್ಮ ಚೆನ್ನಾಗಿದ್ಯಾ ಅಂದ್ರೆ ನಾನ್ ನಿರೀಕ್ಷೆ ಮಾಡಿದ ಉತ್ತರ ಹೇಳಿಲ್ಲ ಅವಳು. ಚೆನ್ನಾಗಿ ನೀ ಕಣ್ಬಾ ನಿನ್ನಂಗಿದ್ದಾನ. ನಾನು ಶಾಕ್ ಆಗ್ಬಿಟ್ಟೆ. ನಾನ್ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಹೋಗಿದ್ದೀನಿ, ನಾನು ಕಾರ್ ಬಿಟ್ಕೊಂಡು ಹೋಗಿದ್ದೀನಿ, ನನ್ನ ಮನೆ ಚೆನ್ನಾಗದೆ, ನಮ್ಮ ಬಟ್ಟೆ ಬರೆ ಎಲ್ಲ ಚೆನ್ನಾಗವೆ, ನಾವು ಚೆನ್ನಾಗಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವಳು ಮುಸ್ಕಿ ಚೆನ್ನಾಗಿ ನಿಂತ್ಕೊಂಡ್ ಬಾ ನಿನ್ನಂಗಿದ್ದಾನ ಅಂತ ನನಗೆ ಕೇಳ್ಬೇಕು ಅಂತ ಅನಿಸ್ತು. ಮುಸ್ಕಮ್ಮ ಏನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂದೆ ನಾನು. ಅವಳೇನಂತ ಗೊತ್ತಾ, ಬಾಪ ಚೆನ್ನಾಗಿದ್ದೀಯ ಕಣ, ನೋಡು ನಾನು ಕಷ್ಟೋ ಸುಖವ ನಮ್ಮೂರಲ್ಲಿ ಇವ್ನಿ, ನೀನು ಉಣ್ಣೋದಿನ ಸ್ಥಾನಕ್ಕೆ ದೇಶಾಂತರ ಹೋಗ್ಬಿಟ್ಟಲ್ಲಪ್ಪ. ಯಾವ ಊರಿಗೋದ್ರೂ ಇಷ್ಟ ಅಲ್ವಾ ಉಣ್ಣದ್ ನೀನು, ಅದಕ್ಕೆ ಯಾಕೆ ಹಿಂಗೆಲ್ಲ ಸುತ್ತಕ್ಕೋದೆ ನೀನು ಅಂದವಳು. ಅರೆ ನನ್ನ ಬದುಕನ್ನ ಇಲ್ಲಿ ಯಾರು ನಿಂತ್ಕೊಂಡು ಇವ್ರು ಎಲ್ಲ ಓಡಾಡ್ತಾರೆ, ಪ್ರವಾಸ ಮಾಡ್ತಾರೆ, ಭಾಷಣ ಹೊಡಿತಾರೆ ಅಂತೆಲ್ಲ ಕತೆ ಹೊಡಿತಾರಲ್ಲ, ಇದನ್ನ ಅವಳು ಬೇರೆ ತರ ಹೇಳ್ತಾವಳೆ. ಉಣ್ಣೋದಿನ ಇಷ್ಟಕ್ಕೆ ಅಲ್ಲೆಲ್ಲ ಯಾಕೆ ಸುತ್ತಾಡಕ್ ಹೋದೆ, ನನ್ನೋರು ತನ್ನೋರಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ದಾಯಾದಿಗಳಿಲ್ಲ, ಅಲ್ಲೆಲ್ಲೋ ಹೋಗಿ ಮನೆ ಕಟ್ಕೊಂಡು ಯಾರ್ದೋ ಹೊಲದಲ್ಲಿ ಮನೆ ಕಟ್ಕೊಂಡು ಮನೆ ಮುಂದ್ಗಡೆ ಬಸ್ ಓಡಾಡ್ತವೆ, ನಿಂದು ಒಂದ್ ಬಾಳ ಅಂದ್ರು. ಒಂದ್ ಆಡಿಲ್ಲ, ಕುರಿಲ್ಲ, ದನ ಇಲ್ಲ, ಕರ ಇಲ್ಲ, ಒತ್ತಿದ್ರೆ ನಿನ್ ಮನೆ ಒಂದು ಅಂಬ ಅನ್ನಕ್ ಒಂದ್ ಕರ ಇಲ್ಲಪ್ಪ, ಒಂದ್ ಹಸ ಇಲ್ಲ, ನಿಂದು ಒಂದ್ ಬಾಳ. ಅದೆಲ್ಲೋ ತಗೊಂಬಂದ್ ಪಾಕಿಟ್ ಹಾಲು ಕುಡಿತೀರಿ, ಆನ ಕರಾವ್ ಹಾಲು ಕುಡಿಯೋದಿಲ್ಲ ನೀವು, ನಿಮ್ದು ಒಂದ್ ಬಾಳ ಅಂದ್ರು. ಅರೆ ದೇರ್ ಕ್ಯಾನ್ ಬಿ ಅನದರ್ ಪರ್ಸ್ಪೆಕ್ಟಿವ್ ಟು ಮೈ ಲೈಫ್. ಅವಳು ಸರಿನಾ ತಪ್ಪ ಅಂತ ನನ್ನ ಮತಿ ವಿಶ್ಲೇಷಣೆ ಮಾಡೋದು ಬೇರೆ, ಅಥವಾ ನಾನ್ ನಿಮ್ಗೆ ಈ ಕತೆ ಹೇಳಿದ್ರೆ ನೀವು ವಿಶ್ಲೇಷಣೆ ಮಾಡೋ ಕತೆ ಬೇರೆ. ಇದನ್ನ ಬೇರೆ ವಿಷಯಗಳನ್ನ ಇಟ್ಕೊಂಡು ನೋಡಿ, ಒಂದು ಸಾಮಾಜಿಕ ವ್ಯವಸ್ಥೆಯ ಮುದುಕಿ ಕೈಲಿ ಆ ಮಾತನ್ನು ಅನ್ಸಿದೆ ಅಂತ ಹೇಳಿದ್ರೆ ನಾವು ದಾಟ್ರ ನಾವು. ಅವಳು ಕಂಡ ಸತ್ಯ. ಅವಳು ನಮ್ಮನ್ನೆಲ್ಲ ನೋಡಿದಾಗ ಅನ್ಸೋದು, ಅಲ್ಲ ಇಷ್ಟ ಅನ್ನ ತಿನ್ನಕ್ಕೆ ಇಲ್ಲಿಗೆ ಅಲ್ಲೆಲ್ಲ ಯಾಕೆ ಹೋದ ಇವನು, ನಾವೇನ್ ತಿಂತಾ ಇಲ್ವ ಈಗ. ಆಮೇಲೆ ಇವಳಂಚೂರು ಸಂತೋಷ ಪಡಿಸ್ಬೇಕಲ್ಲ ಅಂತ ಅನಿಸ್ತು. ನಿನ್ ಕಾಲದಲ್ಲಿ ಬಹಳ ಕಷ್ಟಪಟ್ಟಿದ್ಯಾ ನೀನು ಪಾಪ ಅಂತೆ ನಾನು. ಅವ್ರಿಗೆ ಹೆಂಗ್ ಅನ್ಬೇಕು, ಅಯ್ಯೋ ಈಗ